ಸ್ನೇಹಿತರೆ, ನಿಮ್ಗೆ ಈ ಒಂದು ರಾಜ್ಯ ಸರ್ಕಾರದ ಒಂದು 5 ಗ್ಯಾರಂಟಿ ಯೋಜನೆಗಳಲ್ಲಿ ಪ್ರಮುಖವಾದ ಒಂದು ಯೋಜನೆ ಅನ್ನೋದಾದ್ರೆ ಅದು ಗೃಹಲಕ್ಷ್ಮಿ ಯೋಜನೆ ಅನ್ನೋದು ನಿಮ್ಗೆಲ್ರಿಗೂ ಕೂಡ ಗೊತ್ತಿರುವಂತ ವಿಚಾರ. ಈ ಒಂದು ಪ್ರತಿ ತಿಂಗಳು ಕೂಡ ಈ ಒಂದು ಗೃಹಿಣಿಯರಿಗೆ 2,000 ರೂಪಾಯಿ ಹಣನ ನೇರವಾಗಿ ವರ್ಗಾವಣೆನ ಮಾಡ್ತಾರೆ ಅವರ ಒಂದು ಖಾತೆಗಳಿಗೆ. ಅದೇ ರೀತಿಯಾಗಿ ಸ್ನೇಹಿತರೆ, ಈ ಒಂದು ಮಾರ್ಚ್ 31ರ ನಂತರದಲ್ಲಿ ಪ್ರತಿ ಒಂದು ಮಹಿಳೆಯರಿಗೂ ಕೂಡ 4,000 ಹಣನ ವರ್ಗಾವಣೆನ ಮಾಡ್ತಾರೆ ಒಂದು ಸರ್ಕಾರದಿಂದ. ಇದನ್ನ ನಾನು ಕಂಪ್ಲೀಟ್ ಡೀಟೇಲ್ಸ್ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಫಸ್ಟ್ ನಮ್ಮ ಒಂದು ಚಾನಲ್ಗೆ ದಯವಿಟ್ಟು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಯಾಕಂತಂದ್ರೆ ನಮ್ಮ ಒಂದು ಚಾನಲ್ ಅಲ್ಲಿ ಯಾವಾಗ್ಲೂ ಕೂಡ ಈ ಒಂದು ನ್ಯೂಸ್ ಅಪ್ಡೇಟ್ ಗಳಾಗಿರ್ಬೋದು, ಈ ಒಂದು ಅಗ್ರಿಕಲ್ಚರ್ ಗೆ ಸಂಬಂಧಪಟ್ಟಂತ ವಿಚಾರಗಳಾಗಿರ್ಬೋದು, ಅದೇ ರೀತಿಯಾಗಿ ಈ ಒಂದು ಗೌರ್ಮೆಂಟ್ ಸ್ಕೀಮ್ ಗಳ ಬಗ್ಗೆ ಆಗಿರ್ಬೋದು, ಈ ಒಂದು ದಾಖಲಾತಿಗಳ ಬಗ್ಗೆ ಆಗಿರ್ಬೋದು, ಒಳ್ಳೆಯ ಒಂದು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ನಿಮ್ಗೆ ತಲುಪಿಸುವಂತ ಕೆಲಸನ ಮಾಡ್ತಾ ಇರ್ತೀವಿ. ಹಾಗಾಗಿ ದಯವಿಟ್ಟು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಓಕೆ ಸ್ನೇಹಿತರೆ, ಇವಾಗ ಈ ಒಂದು ಗೃಹಲಕ್ಷ್ಮಿ ವಿಚಾರಕ್ಕೆ ಬರೋದಾದ್ರೆ, ಈ ಒಂದು ಗೃಹಲಕ್ಷ್ಮಿ ಹಣ ಏನಿದೆಯಲ್ವಾ, ಇದು ಪ್ರತಿ ತಿಂಗಳು ಕೂಡ ಈ ಒಂದು ಮಹಿಳೆಯರಿಗೆ 2,000 ರೂಪಾಯಿ ಹಣನ ಸರ್ಕಾರದಿಂದ ಹಾಕ್ತಿರುವಂತದ್ದು. ಅಂದ್ರೆ ಈ ಒಂದು ರೇಷನ್ ಕಾರ್ಡ್ ಇದ್ದಂತ ಮಹಿಳೆಯರಿಗೆ ಅವರು ಎಲಿಜಿಬಲ್ ಆಗಿರ್ತಾರೆ, ಅಂತವರಿಗೆ ಈ ಒಂದು 2,000 ರೂಪಾಯಿ ಹಣನ ಹಾಕ್ತಾ ಇದ್ರು. ಅದೇ ರೀತಿಯಾಗಿ ಸ್ನೇಹಿತರೆ, ಈ ಒಂದು ಜನವರಿ ತಿಂಗಳಲ್ಲಿ ತುಂಬಾ ಜನರಿಗೆ ಒಂದು ಹಣ ಟ್ರಾನ್ಸ್ಫರ್ ಆಗಿಲ್ಲ. ಜನವರಿ ಮತ್ತೆ ಫೆಬ್ರವರಿ 2 ತಿಂಗಳದ್ದು ಟ್ರಾನ್ಸ್ಫರ್ ಆಗಿರ್ಲಿಲ್ಲ. ಅದೇ ರೀತಿಯಾಗಿ ಈ ಒಂದು ರಾಜ್ಯದಲ್ಲಿ ಅಂದ್ರೆ ಈ ಒಂದು ಡಿಸ್ಟಿಕ್ ಗಳಲ್ಲಿ ತುಂಬಾ ಜನರು ಈ ಒಂದು ಮಹಿಳೆಯರು ಅವರ ಒಂದು ಶಾಸಕರು ಏನಿದ್ದಾರೆ ಅವ್ರ ಹತ್ರ ಹೋಗಿ ಕಂಪ್ಲೇಂಟ್ ಗಳನ್ನ ಮಾಡ್ತಾ ಇದ್ರು. ನಮಗೆ ಈ ಒಂದು ತಿಂಗಳಿಂದ ಹಣ ಬಂದಿಲ್ಲ, ಈ ಒಂದು ಗೃಹಲಕ್ಷ್ಮಿ ಹಣ ಬಂದಿಲ್ಲ, ಎಲ್ಲರೂ ಕೂಡ ಹೋಗಿ ಕಂಪ್ಲೇಂಟ್ ಗಳನ್ನ ಹೇಳ್ತಾ ಇದ್ರು. ಆ ಒಂದು ಸಂದರ್ಭದಲ್ಲಿ ಈ ಒಂದು ಸದನದಲ್ಲಿ ಆ ಒಂದು ಶಾಸಕರೆಲ್ಲರೂ ಕೂಡ ಈ ಒಂದು ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ಒಂದು ಸಚಿವರಾಗಿರುವಂತ ಈ ಒಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಏನಿದಾರಲ್ವಾ, ಅವರನ್ನ ಪ್ರಶ್ನೆ ಮಾಡಿದ್ರು. ಈ ಒಂದು ಗೃಹಲಕ್ಷ್ಮಿ ಯೋಜನೆದು ಹಣ ಯಾರಿಗೂ ಕೂಡ ತಲುಪ್ತಾ ಇಲ್ಲ, ಈ ಒಂದು ಜನವರಿ ತಿಂಗಳದು ಕೂಡ ಬಂದಿಲ್ಲ, ಮತ್ತೆ ಫೆಬ್ರವರಿ ತಿಂಗಳದು ಕೂಡ ಬಂದಿಲ್ಲ, ಕೆಲವೊಬ್ಬರಿಗೆ ಈ ಒಂದು ಡಿಸೆಂಬರ್ ತಿಂಗಳದು ಕೂಡ ಬಂದಿಲ್ಲ. ಹಾಗಾಗಿ ಅದ್ರ ಬಗ್ಗೆ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಈ ಒಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಏನಿದ್ದಾರೆ ಇವರು ಸ್ಪಷ್ಟವಾಗಿ ಹೇಳ್ತಾರೆ, ಈ ಒಂದು ಜನವರಿ ಮತ್ತೆ ಈ ಒಂದು ಫೆಬ್ರವರಿ ತಿಂಗಳ ಒಂದು ಹಣ ಏನಿದೆಯಲ್ವಾ, ಜನವರಿದು 2,000 ರೂಪಾಯಿ ಮತ್ತೆ ಫೆಬ್ರವರಿ ತಿಂಗಳದು 2,000 ರೂಪಾಯಿ, ಎರಡು ಸೇರಿ ಟೋಟಲ್ ಆಗಿ 4,000 ಹಣ ಈ ಒಂದು ಮಾರ್ಚ್ 31ರ ನಂತರದಲ್ಲಿ ಪ್ರತಿಯೊಬ್ಬರ ಒಂದು ಖಾತೆಗೂ ಕೂಡ ಬರುತ್ತೆ. ಪ್ರತಿಯೊಂದು ಮಹಿಳೆಗೂ ಕೂಡ ಈ ಒಂದು 4,000 ಹಣನ ಒಟ್ಟಿಗೆನೆ ಹಾಕ್ತೀವಿ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸ್ಪಷ್ಟವಾಗಿ ಒಂದು ಮಾಹಿತಿನ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಸ್ನೇಹಿತರೆ, ನೀವು ಪ್ರತಿ ತಿಂಗಳು ಕೂಡ ನಿಮ್ಗೆ ಒಂದು ಏನು ಗೃಹಲಕ್ಷ್ಮಿ ಹಣ ಬರುತ್ತಲ್ವಾ, ಅದನ್ನ ನೀವು ಬ್ಯಾಂಕಿಗೆ ಹೋಗಿ ಚೆಕ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ. ಯಾಕಂತಂದ್ರೆ ಸರ್ಕಾರದಿಂದನೇ ಒಂದು ಆಪ್ ನ ಡೆವಲಪ್ ಮಾಡಿದ್ದಾರೆ. ಅಂದ್ರೆ ನೀವು ಪ್ಲೇ ಸ್ಟೋರ್ ಅಲ್ಲಿ ಹೋದಂತ ಸಂದರ್ಭದಲ್ಲಿ ಅಲ್ಲಿ DBT ಆಪ್ ಅಂತ ಹೊಡೆದ್ರೆ ಸಾಕು. ನಿಮ್ಗೆ ಆ ಒಂದು DBT ಆಪ್ ನ ನೀವು ಡೌನ್ಲೋಡ್ ಮಾಡಿದ್ರೆ ಅಲ್ಲಿ ನಿಮ್ಗೆ ಯಾವ್ಯಾವ ತಿಂಗಳದು ಹಣ ಬಂದಿದೆ, ಕ್ರೆಡಿಟ್ ಆಗಿದೆ ಅನ್ನೋದನ್ನ ಕಂಪ್ಲೀಟ್ ನೀವು ಸ್ಟೇಟಸ್ ನ ಚೆಕ್ ಮಾಡ್ಕೋಬಹುದು. ಅದರಲ್ಲೇ ಅದು ಕೂಡ ಗೌರ್ಮೆಂಟ್ ಇಂದ ಬಿಟ್ಟಿರುವಂತ ಆಪ್ ಆಗಿರೋದ್ರಿಂದ ನೀವು ಈಸಿಯಾಗಿ ಚೆಕ್ ಮಾಡ್ಕೋಬಹುದು. ಅದೇ ರೀತಿಯಾಗಿ ನಿಮ್ಗೆ DBT ಆಪ್ ಅಂತ ಹೊಡೆದ್ರೆ ಸಾಕು, ಹಲವಾರು ಒಂದು ಫೇಕ್ ಆಪ್ ಗಳು ಬರ್ತವೆ. ಅಲ್ಲಿ ನೀವು ನೋಡ್ಕೊಳ್ಳಿ ಯಾವ್ದು DBT ಆಪ್ ಒರಿಜಿನಲ್ ಯಾವ್ದಿದೆ ಅನ್ನೋದನ್ನ ನೀವು ನೋಡ್ಕೋಬಹುದು ಸ್ನೇಹಿತರೆ. ನೋಡಿದಂತ ಸಂದರ್ಭದಲ್ಲಿ ನಿಮ್ಗೆ ಈಸಿಯಾಗಿ ನೀವು ಅಲ್ಲೇ ಕೂಡ ಸ್ಟೇಟಸ್ ನ ಚೆಕ್ ಮಾಡ್ಕೋಬಹುದು. ಯಾಕಂತಂದ್ರೆ ನೀವು ಬ್ಯಾಂಕ್ ಗಳಿಗೆ ಹೋದಂತ ಸಂದರ್ಭಗಳಲ್ಲಿ ಕೆಲವೊಂದ್ಸಲ ಸೆಕೆಂಡ್ ಸ್ಯಾಟರ್ಡೆ ಇರುತ್ತೆ, ಮತ್ತೆ ಒಂದು ಸಂಡೇಗಳಿರ್ತವೆ, ಮತ್ತೆ ಇನ್ನು ಹಲವಾರು ಜನರಿಗೆ ಒಂದು ತುಂಬಾ ದೂರಗಳಲ್ಲಿ ಇರ್ತವೆ ಒಂದು ಬ್ಯಾಂಕ್ಗಳು. ಹಾಗಾಗಿ ಅಲ್ಲಿವರೆಗೂ ಕೂಡ ಹೋಗೋದಿಕ್ಕೆ ಆಗೋದಿಲ್ಲ. ಹಾಗಾಗಿ ನೀವು ಈ ಒಂದು DBT ಆಪ್ ಅಲ್ಲೇ ನಿಮ್ಮ ಒಂದು ಸ್ಟೇಟಸ್ ಗಳನ್ನ ಚೆಕ್ ಮಾಡ್ಕೋಬಹುದು, ಯಾವ ಯಾವ ತಿಂಗಳಲ್ಲಿ ನಮ್ಗೆ ಕ್ರೆಡಿಟ್ ಆಗಿದೆ ಹಣ ಅನ್ನೋದನ್ನ. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ದಯವಿಟ್ಟು ಕೂಡ ಇಷ್ಟ ಆದ್ರೆ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೇನೆ ಎಲ್ರಿಗೂ ಕೂಡ ಶೇರ್ ಮಾಡಿ ಈ ಒಂದು ವಿಡಿಯೋನ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಧನ್ಯವಾದ ಸ್ನೇಹಿತರೆ.